ಹಾಯ್ ಫ್ರೆಂಡ್ಸ್, ಕನ್ನಡ ಬೋರ್ಡ್ಗೆ ಸ್ವಾಗತ. ನೀವು ನೋಡಿರ್ಬೋದು, ನಿನ್ನೆ ಒನ್ ಪ್ಲಸ್ ಅವರು ಒಂದು ಲಾಂಚ್ ಇವೆಂಟ್ ನ ನಡೆಸಿದ್ರು. ಆ ಲಾಂಚ್ ಇವೆಂಟ್ ಅಲ್ಲಿ ಒನ್ ಪ್ಲಸ್ ಅವರು ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದು 5G ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ಹೌದು, ನಿನ್ನೆ ಲಾಂಚ್ ಇವೆಂಟ್ ಅಲ್ಲಿ ಒನ್ ಪ್ಲಸ್ ಅವರು ಲಾಂಚ್ ಮಾಡಿದ್ದು OnePlus Nord ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅದು 5G ಎನೇಬಲ್ಡ್ ಸ್ಮಾರ್ಟ್ ಫೋನ್ ಅಂತಾನೂ ಕೂಡ ಹೇಳ್ಬೋದು. OnePlus Nord ಸ್ಮಾರ್ಟ್ ಫೋನ್ ಟೋಟಲ್ ಆಗಿ ನಿಮ್ಗೆ 3 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅದು ಯಾವ್ದು ಅಂತ ಇವಾಗ ನನಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಒನ್ ಪ್ಲಸ್ ಅವರು ಕಳಿಸ್ಕೊಟ್ಟಿರುವ ಒಂದು ಸ್ಪೆಷಲ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲೇ ಒನ್ ಪ್ಲಸ್ ಅವರು OnePlus Nord ಸ್ಮಾರ್ಟ್ ಫೋನ್ ನ ಸ್ಪೆಷಲ್ ಆಗಿ ಕಳಿಸ್ಕೊಟ್ಟಿದ್ದಾರೆ. ನೀವು OnePlus Nord ಸ್ಮಾರ್ಟ್ ಫೋನ್ ನ ಬೈ ಮಾಡೋ ಟೈಮಲ್ಲಿ ನಿಮಗೆ ಯಾವುದೇ ಈ ರೀತಿಯಾಗಿ ಸ್ಪೆಷಲ್ ಬಾಕ್ಸ್ ಅಲ್ಲಿ ನಿಮಗೆ OnePlus Nord ಸ್ಮಾರ್ಟ್ ಫೋನು ಇರೋದಿಲ್ಲ. ನಾರ್ಮಲ್ ನಿಮಗೆ ಹೆಂಗೆ ಬರುತ್ತಲ್ಲ OnePlus Nord ಸ್ಮಾರ್ಟ್ ಫೋನ್ ಬಾಕ್ಸ್, ಅದರಲ್ಲಿ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸ್ಪೆಷಲ್ ಬಾಕ್ಸ್ನ ನಮ್ಮಂಥ ಪಬ್ಲಿಕೇಶನ್ಸ್ಗೆ ಮತ್ತು ಬ್ಲಾಗರ್ಸ್ಗೆ ಮಾತ್ರ ಈ ರೀತಿಯಾಗಿ ಸ್ಪೆಷಲ್ ಬಾಕ್ಸಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಯಾಕೆ ತಡ ಮಾಡೋದು, ಈ ಸ್ಪೆಷಲ್ ಬಾಕ್ಸಲ್ಲಿ ಏನೇನಿದೆ ಅಂತ ಇವಾಗ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಇವಾಗ ನಾನು ಸ್ಪೆಷಲ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ OnePlus Nord ಸ್ಮಾರ್ಟ್ ಫೋನ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇವಾಗ ಈ OnePlus Nord ಸ್ಮಾರ್ಟ್ ಫೋನ್ ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಇನ್ನು ಈ ಸ್ಪೆಷಲ್ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಈ ಸ್ಪೆಷಲ್ ಬಾಕ್ಸಲ್ಲಿ ಅವರು ಕೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟೋಟಲ್ ಆಗಿ 3 ಕೇಸ್ ಕೊಟ್ಟಿದ್ದಾರೆ. ಒಂದು ರೆಡ್ ಕಲರ್ ಕೇಸು, ಬ್ಲ್ಯಾಕ್ ಕಲರ್ ಕೇಸು ಮತ್ತು ಬ್ಲೂ ಕಲರ್ ಕೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಕೇಸಸ್ನೆಲ್ಲ ಸೈಡಲ್ಲಿ ಇಡೋಣ. ಇವಾಗ ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ OnePlus Nord ಸ್ಮಾರ್ಟ್ ಫೋನ್ ಬಾಕ್ಸ್. ನೀವು OnePlus Nord ಸ್ಮಾರ್ಟ್ ಫೋನ್ನ ಬೈ ಮಾಡ್ತಿರಲ್ಲ, ಅಂಥ ಟೈಮಲ್ಲಿ ನಿಮಗೆ ಈ ರೀತಿಯಾಗಿರೋ ಬಾಕ್ಸಲ್ಲೇ ಅವರು OnePlus Nord ಸ್ಮಾರ್ಟ್ ಫೋನ್ನ ಕೊಡೋದು. ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಲ್ಲ, ಇದು OnePlus Nord ಸ್ಮಾರ್ಟ್ ಫೋನ್ ಬಾಕ್ಸು. ಈ ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಹಾಗೆ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತೆಲ್ಲ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮ್ಗೆ ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೀವು ಮುಂದೆ ನೋಡ್ತಾ ಇರ್ಬೋದು, ಇಲ್ಲಿ OnePlus ಅವರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವ ನಾರ್ಡ್ ಲೋಗೋ ಡಿಸೈನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ OnePlus Nord ಸ್ಮಾರ್ಟ್ ಫೋನ್ ಬಾಕ್ಸ್ನ ಓಪನ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ನಾನು ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ರ್ಯಾಪರ್ ಮೇಲೆ ನೀವು ನೋಡ್ತಾ ಇರ್ಬೋದು, ದಿಸ್ ವೇ ನಾರ್ಡ್ ಅಂತ ಮೆನ್ಷನ್ ಮಾಡಿದರೆ. ನೆಕ್ಸ್ಟ್ ಈ ರ್ಯಾಪರ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, OnePlus ಅವರು OnePlus Nord ಸ್ಮಾರ್ಟ್ ಫೋನ್ನ ಬ್ಲೂ ಕಲರ್ ಮಾರ್ಬಲ್ ವೇರಿಯಂಟ್ ಸ್ಮಾರ್ಟ್ ಫೋನ್ನೇ ಕಳಿಸಿದ್ದಾರೆ. ಇಲ್ಲಿ ನೋಡಿ, ಇದೇ OnePlus Nordನ ಬ್ಲೂ ಕಲರ್ ವೇರಿಯಂಟ್ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ಬೋದು. ಇವಾಗ ಈ ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ಈ ಬಾಕ್ಸಲ್ಲಿ ಇನ್ನೂ ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಒಂದು ಸಿಲಿಕಾನ್ ವೇಫರ್ ಕೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಿಮ್ ಕಾರ್ಡ್ ಇಫೆಕ್ಟರ್ ಕೊಟ್ಟಿದ್ದಾರೆ. ಹಾಗೆ OnePlus Nord ಸ್ಟಿಕ್ಕರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ. ನಿಮಗೆ ಈ OnePlus Nord ಸ್ಮಾರ್ಟ್ ಫೋನ್ನ ಎಲ್ಲ ಇನ್ಫಾರ್ಮೇಷನು ಇದರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೆಡ್ ಕೇಬಲ್ ಕ್ಲಬ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ಒಂದು ವೋಚರ್ ಆಗಿ ಕೊಟ್ಟಿದ್ದಾರೆ. ನೀವು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ದೆನ್ ಯಾವುದಾದ್ರೂ ಸ್ಮಾರ್ಟ್ ಫೋನ್ಸ್ ಆಫರ್ಸ್ ಎಲ್ಲ ಬೈ ಮಾಡೋ ಟೈಮಲ್ಲಿ ಈ ರೆಡ್ ಕೇಬಲ್ ಕ್ಲಬ್ ಕೂಡ ನಿಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಬಾಕ್ಸಲ್ಲಿ ಇನ್ನು ರೆಡ್ ಕಲರ್ ಕೇಬಲ್ ಕೊಟ್ಟಿದ್ದಾರೆ. ಅದು ಟೈಪ್ ಸಿ ಕೇಬಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಒಂದು ಏನು ಅಂತಂದರೆ, ಈ ಸಲಿನೂ OnePlus Nord ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದಾಗ ಈ ಬಾಕ್ಸಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಹೆಡ್ಫೋನ್ಸ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ OnePlus ಅವ್ರು ಕಳಿಸಿರುವ OnePlus Nord ಬ್ಲೂ ಕಲರ್ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಈ ಫೋನ್ನ ವೆಯ್ಟ್ ಹೇಳಬೇಕು ಅಂತಂದರೆ, ಈ ಫೋನ್ನ ವೆಯ್ಟ್ ಬಂದು 148 ಗ್ರಾಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಫೋನ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಗ್ಲಾಸ್ ಬ್ಯಾಕ್ ಪ್ಯಾನೆಲ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊಟೆಕ್ಷನ್ಗೋಸ್ಕರ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಇದರಲ್ಲಿ ನಿಮಗೆ ಕಾರ್ನಿಂಗ್ ಗ್ಲಾಸ್ 5ನ ಮೆನ್ಷನ್ ಮಾಡಿದ್ದಾರೆ, ಅದು ಪ್ರೊಟೆಕ್ಟಿಂಗ್ಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡಲ್ಲಿ ಕ್ವಾಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಈ ಬ್ಯಾಕ್ ಸೈಡಲ್ಲಿ ಇಲ್ಲಿ OnePlus ಲೋಗೋನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಫೋನ್ನ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಲರ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಮತ್ತು ಪವರ್ ಕೀ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ವಾಲ್ಯೂಮ್ ಕೀಸ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಟಾಪಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಮೈಕ್ರೋಫೋನ್ನ ಅಳವಡಿಸಿದ್ದಾರೆ.
ನೆಕ್ಸ್ಟ್ ಈ ಫೋನ್ನ ಮುಂದ್ಗಡೆ ಟಾಪ್ ಲೆಫ್ಟ್ ಕಾರ್ನರ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡ್ಯೂಯಲ್ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಟಾಪಲ್ಲಿ ನೀವು ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಯರ್ ಪೀಸ್ ಗ್ರಿಲ್ನ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ನೀವು ಅನ್ಕೊಬೋದು ಹಾಗಾದರೆ ಸಿಮ್ ಕಾರ್ಡ್ ಹೇಗಪ್ಪ ಹಾಕೋದು ಅಂತ. ಇವಾಗ ಈ ಫೋನ್ನ ಬಾಟಮಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಟ್ರೇ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಪೀಕರ್ ಗ್ರಿಲ್ ಇಲ್ಲಿ ಕೊಟ್ಟಿದ್ದಾರೆ. ಈ ಫೋನಲ್ಲಿ ನೀವು ಅನ್ಕೊಬೋದು ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲಿದೆ ಅಂತ. ಈ ಫೋನಲ್ಲಿ ನಿಮಗೆ ಇನ್ ಫಿಂಗರ್ ಪ್ರಿಂಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ನೋಡಿ, ಈ ರೀತಿಯಾಗಿ ಇದೆ. ದೆನ್ ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಅಂತಂದರೆ ಇದು ಡಿಸ್ಪ್ಲೇ ಸೈಜ್ ಬಂದು 6.44 ಇಂಚ್ ಅಂತಲೇ ಹೇಳ್ಬೋದು. ಅದು ಫುಲ್ HD ಪ್ಲಸ್ ಅಮುಲೆಟ್ ಡಿಸ್ಪ್ಲೇ ವಿತ್ 90 Hz ರಿಫ್ರೆಶ್ ರೇಟ್ ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇಲ್ಲಿ ಈ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು, ಇದು 48 ಮೆಗಾ ಪಿಕ್ಸೆಲ್. ದೆನ್ ನೆಕ್ಸ್ಟ್ ನೀವು ಟಾಪಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 8 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಆ್ಯಂಡ್ ದೆನ್ ನೆಕ್ಸ್ಟ್ ಥರ್ಡ್ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು, ಇದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಇದು ಫೋರ್ತ್ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು, 5 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನೀವು ಇಲ್ಲಿ ಮುಂದ್ಗಡೆ ನೋಡ್ತಾ ಇರ್ಬೋದು, ಅವರು ಕೊಟ್ಟಿರೋದು ಡ್ಯೂಯಲ್ ಲೆನ್ಸ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಫಸ್ಟ್ ಪ್ರೈಮರಿ ಕ್ಯಾಮ್ರಾ ಹೇಳಬೇಕು ಅಂದರೆ 32 ಮೆಗಾ ಪಿಕ್ಸೆಲ್ ಇದೆ. ಆ್ಯಂಡ್ ದೆನ್ ಪಕ್ಕದಲ್ಲಿರುವುದು 8 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋನ್ನ ಚಿಪ್ಸೆಟ್ ಹೇಳಬೇಕು ಅಂತ ಅಂದರೆ ಈ ಫೋನಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 765 ಚಿಪ್ಸೆಟ್ ಇದೆ. ಅದು 5G ಎನೇಬಲ್ಡ್ ಚಿಪ್ಸೆಟ್ ಅಂತಲೇ ಹೇಳ್ಬೋದು. ಮೀನ್ಸ್ ನಿಮಗೆ OnePlus Nord ಸ್ಮಾರ್ಟ್ಫೋನು 5G ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ನಮಗೆ ಕಳಿಸ್ಕೊಟ್ಟಿರುವ ಫೋನ್ ವೇರಿಯಂಟ್ ಯಾವುದು ಅಂತಂದರೆ 12 GB ಇರುವ ರ್ಯಾಮು ಮತ್ತು ಇಂಟರ್ನಲ್ ಮೆಮೊರಿ ಇರೋದು 256 GB ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಈ ಫೋನು ರನ್ ಆಗ್ತಾ ಇರೋದು ಆಕ್ಸಿಜನ್ OS 10.5 ಬೇಸ್ಡ್ ಆಂಡ್ರಾಯ್ಡ್ 10 ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಈ ಫೋನಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ 4115 ಮಿಲಿ ಆಂಪಿಯರ್ ಬ್ಯಾಟ್ರಿನ ಇದರಲ್ಲಿ ಅಳವಡಿಸಿದ್ದಾರೆ. ದೆನ್ ನೆಕ್ಸ್ಟ್ ಈ ಫೋನ್ನ ನೀವೇನು ಚಾರ್ಜ್ ಮಾಡಬೇಕು ಅಂತಂದರೆ ಜಸ್ಟ್ ವಿತಿನ್ 16 ಮಿನಿಟ್ಸ್ ಒಳಗೇ ಫುಲ್ಲು 0 to 100% ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು OnePlus Nord ಸ್ಮಾರ್ಟ್ಫೋನ್ನ ಕಂಪ್ಲೀಟ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು. ನೋಡೋದಲ್ಲ ವೀಕ್ಷಕರೇ, OnePlus Nord ಸ್ಮಾರ್ಟ್ಫೋನ್ ಹೇಗಿದೆ ಅಂತ ನಾನು ನಿಮಗೆ ಇಷ್ಟೊತ್ತರೆಗೂ ತಿಳಿಸ್ಕೊಟ್ಟೆ. ಹಾಗಾದ್ರೆ ಬೆಲೆ ಎಷ್ಟು ಅಂತ ನೀವು ಕೇಳ್ಬೋದು. ನಾನು ನಿಮಗೆ ಆಲ್ರೆಡಿ ಹೇಳಿದಂಗೆ OnePlus Nord ಸ್ಮಾರ್ಟ್ಫೋನ್ ಟೋಟಲ್ ಆಗಿ 3 ವೇರಿಯಂಟ್ ಅಲ್ಲಿ ಇರೋದು. 6GB 64GB ವೇರಿಯಂಟ್ ಬೆಲೆ ಬಂದು ನಿಮಗೆ 24,999 ರೂಪಾಯಿ ಆಗುತ್ತೆ. 8GB ಮತ್ತೆ 128GB ಇರೋ ವೇರಿಯಂಟ್ ಸ್ಮಾರ್ಟ್ಫೋನ್ ಬಂದು ನಿಮಗೆ 27,999 ರೂಪಾಯಿ ಆಗುತ್ತೆ. ಇವಾಗ ನಾನು ನಿಮಗೆ ಇಷ್ಟೊತ್ತರೆಗೂ ವಿಡಿಯೋದಲ್ಲಿ ತಿಳಿಸ್ಕೊಟ್ನಲ್ಲ, ಆ ವೇರಿಯಂಟ್ ಬಂದು 12GB ಮತ್ತೆ 256GB ವೇರಿಯಂಟ್ ಇರೋ ಸ್ಮಾರ್ಟ್ಫೋನು 29,999 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇಂಡಿಯಾದಲ್ಲಿ 24,999 ಇರುವ ಸ್ಮಾರ್ಟ್ಫೋನ್, ಅದು 6GB ಮತ್ತೆ 64GB ವೇರಿಯಂಟ್ ಸ್ಮಾರ್ಟ್ಫೋನ್ ಇನ್ನೂ ಲಾಂಚ್ ಆಗಿಲ್ಲ. ಆ ಸ್ಮಾರ್ಟ್ಫೋನ್ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಎರಡು ವೇರಿಯಂಟ್ 8GB ಮತ್ತೆ 128GB ಮತ್ತೆ 12GB ಮತ್ತೆ 256GB ವೇರಿಯಂಟ್ ನಿಮಗೆ ಆಗಸ್ಟ್ 4th ಇಂದ ಅಮೆಝಾನ್ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಬೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.